ರಿಂಗರ್ಸ್ ಲ್ಯಾಕ್ಟೇಟ್ ದ್ರಾವಣ ಇದು ಒಂದು ಹೆಸರನ್ನ ಕೇಳಿದಾಗ ಒಂದು ಹೆಸರು ನಿಮಗೆ ನೆನಪು ಬರಬಹುದು. ಈ ಹಿಂದೆ ಇದನ್ನ ಬ್ಯಾನ್ ಕೂಡ ಮಾಡಲಾಗಿತ್ತು. ಆದರೆ ಬೀದರ್ ಬಿಮ್ಸ್ ಆಸ್ಪತ್ರೆಯಲ್ಲಿ ಇದರ ಅಡ್ಡ ಪರಿಣಾಮ ಮತ್ತೆ ಕಾಣೋದಕ್ಕೆ ಸಿಕ್ಕಿದೆ. ರಾಜ್ಯದಲ್ಲಿ ಸಾಲು ಸಾಲು ಬಾಣಂತಿಯರ ಸಾವಿಗೆ ಕಾರಣವಾಗಿದ್ದಂತಹ ದ್ರಾವಣ ಈಗ ಮತ್ತೆ ಅಡ್ಡ ಪರಿಣಾಮಕ್ಕೆ ಕಾರಣ ಆಗಿದೆ. ರಿಂಗರ್ಸ್ ಲ್ಯಾಕ್ಟೇಟ್ RL ಅಂತ ಏನು ಕರಿತೀವಿ, DNS ಸಲೈನ್ ಬಾಟಲು, ಅದರ ಒಂದು ರಿಯಾಕ್ಷನ್ಗೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಮಕ್ಕಳ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು ಅಂತ ಈ ರಿಂಗರ್ಸ್ ಲ್ಯಾಕ್ಟೇಟ್ DNS ಅಂತ ನಾವೇನು ಕರಿತೀವಿ ಇದನ್ನ ಏರಿಸಲಾಯಿತು ಸಲೈನು. ಆದರೆ ಔಷಧಿ ಹೆಚ್ಚಿದ ಪರಿಣಾಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. 7ಕ್ಕೂ ಹೆಚ್ಚು ಮಕ್ಕಳಲ್ಲಿ ದಿಢೀರನೆ ಕಂಡು ಬಂತು ರಿಯಾಕ್ಷನ್ನು. ಮಾರ್ಚ್ 12ರಿಂದ ಮೇ 1ರ ನಡುವೆ ಬಳಕೆ ಮಾಡಿದಂತಹ ಔಷಧಿಯಲ್ಲಿ ಪರಿಣಾಮ ಕಂಡುಬಂತು. ಮಕ್ಕಳ ವಾರ್ಡ್ ವಿಭಾಗದ ವೈದ್ಯರಿಂದ ಬಿಮ್ಸ್ ನಿರ್ದೇಶಕರಿಗೆ ಈ ಬಗ್ಗೆ ವರದಿ ಕೂಡ ಕೊಡಲಾಗಿದೆ. ಸಲೈನ್ ಬಳಕೆ ತಡೆ ಹಿಡಿದ ಬಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲಗಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗದಂತೆ ಬಿಮ್ಸ್ ನಿರ್ದೇಶಕಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಮೊನ್ನೆ ಏನೋ 5 ಮಕ್ಕಳು 6 ಮಕ್ಕಳಿಗೆ ಫ್ಲೂಯಿಡ್ಸ್ ಕೊಟ್ಟ ಮೇಲೆ, ಅದು ಎಸ್ಪೆಷಲಿ ರಿಂಗರ್ ಲ್ಯಾಕ್ಟೇಟು ಮತ್ತು DNS ಕೊಟ್ಟ ನಂತರ ಚಿಲ್ಸ್ ಥರ ಬಂದಿತ್ತಂತೆ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ರ್ಯಾಶ್ ಬಂದಿತ್ತಂತೆ. ಸೊ ಆ ಮಕ್ಕಳಿಗೆ ಮೈಲ್ಡ್ ಆ್ಯಂಟಿ ಎಲರ್ಜಿಕ್ ಕೊಟ್ಟ ಮೇಲೆ ಎಲ್ಲರೂ ಉತ್ತಮ ಆರಾಮಾಗಿದ್ದಾರೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಚಾರ್ಜ್ ಆಗಿ ಕೂಡ ಹೋಗಿದ್ದಾರೆ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಜಾಸ್ತಿ ಗಾಬರಿ ಆಗೋದು ಬೇಡ ಅಂತ ನಮ್ಮ ಕಡೆಯಿಂದ, ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನಾವು ಕೇಳ್ಕೊತೀನಿ. ಆ ಬ್ಯಾಚ್ ಏನಿದೆ ಅದನ್ನು ನಾವು ಆಲ್ರೆಡಿ ಸ್ಟಾಪ್ ಮಾಡಿದ್ದೀವಿ. ನಮ್ಮಲ್ಲಿ ಫಾರ್ಮಕೋ ವಿಜಿಲೆನ್ಸ್ ಕಮಿಟಿ ಇದೆ, ADR ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಕಮಿಟಿ, which is constituting of the HODs of various departments and some of the associate professors. That is called as casualty assessment committee. ಈ ಕಮಿಟಿ ಅದನ್ನು ಎಲ್ಲ ಅಸೆಸ್ ಮಾಡಿ ಈಗ ನಾವು ಅದನ್ನು through the VG flow, we have sent the report to Ghaziabad. That is a pharmacovigilance. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಓಂಕಾರ್ ಮಠಪತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂಕಾರ್, ಈ ಹಿಂದೆ ಸಾಲು ಸಾಲಾಗಿ ಬಾಣಂತಿಯರು ಸಾವನ್ನಪ್ಪಿದ್ರು. ಪಶ್ಚಿಮ ಬಂಗಾಳದ ಸರ್ಕಾರ ಈ ರಿಂಗರ್ಸ್ ಲ್ಯಾಕ್ಟೇಟು ಸರಿಯಾಗಿ ಕ್ವಾಲಿಟಿಯಲ್ಲಿ ನಾವು ಚೆಕ್ ಮಾಡಿದಾಗ ಅದರ ಕ್ವಾಲಿಟಿನೇ ಸರಿ ಇಲ್ಲ ಅಂತ ಬ್ಯಾನ್ ಮಾಡಿತ್ತು. ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಕೇಳಿ ಬಂದಿತ್ತು. ಆದರೂ ಕೂಡ ಈ ರಿಂಗರ್ಸ್ ಲ್ಯಾಕ್ಟೇಟನ್ನು ಅದು ಹೆಂಗೆ ಬಳಕೆ ಮಾಡಿದ್ರು, ಈ ಬಗ್ಗೆ ಏನು ಹೇಳ್ತಾರೆ ವೈದ್ಯರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಗಡಿ ಜಿಲ್ಲೆ ಬೀದರ್ನ ವಿಶೇಷವಾಗಿ ಇರ್ತಕ್ಕಂಥ ಬ್ರಿಮ್ಸ್ ಏನಿದೆ ಅದು ಒಂದಿಲ್ಲ ಒಂದು ಹಗರಣಗಳಿಂದಾನೇ ಬೆಳಕಿಗೆ ಬಂದಿದ್ದು. ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮೊನ್ನೆ ನಡೆದಂತ ಘಟನೆ ಇದು. ಕಳೆದ ಒಂದು 9 ಜನ ಅಲ್ಲಿ ರೋಗಿಗಳು ಅಡ್ಮಿಟ್ ಆಗಿದ್ರು. ಅದು ಚೈಲ್ಡ್ ನಾವು ವಾರ್ಡ್ ಅಂತ ಕರಿತೀವಿ, ಆ ಪೆಡಿಯಾಟ್ರಿಕ್ ವಾರ್ಡ್ ನಲ್ಲಿ ಇರ್ತಕ್ಕಂಥ ಮಕ್ಕಳಿವರು. ಆ ಮಕ್ಕಳಿಗೆ ಈ ರಿಂಗರ್ ಲ್ಯಾಕ್ಟೇಟ್ ಮತ್ತೆ DNS ಅಂತಕ್ಕಂಥದ್ದನ್ನ ಅಂದ್ರೆ ಈ ಲ್ಯಾಕ್ಟೋ ಕಂಪ್ನಿದನ್ನ ಇದನ್ನ ಬಳಕೆ ಮಾಡಿದ್ದಾರೆ. ಆ ಬಳಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿ ರಿಯಾಕ್ಷನ್ಸ್ ಕಂಡು ಬಂದಿದೆ. ಅಂದ್ರೆ ಆ ಮಕ್ಕಳಿಗೆ ಬಳಸತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ರ್ಯಾಷಸ್ ಆಗಿದೆ. ಆ ನಂತರ ಅವಧಿಯಲ್ಲಿ ಆ ರಿಯಾಕ್ಷನ್ಸ್ ಆದ ನಂತರ ಅಲ್ಲಿರ್ತಕ್ಕಂಥ ಪೆಡಿಯಾಟ್ರಿಕ್ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವಾಗ ಬೆಳಕಿಗೆ ಬಂತು, ಸಂಬಂಧಪಟ್ಟಂತ ಇಲ್ಲಿರ್ತಕ್ಕಂಥ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವ್ರ ಗಮನಕ್ಕೆ ಬಂದಿದ್ದೆ ತಡ ಅವರು ಇಮಿಡಿಯೇಟ್ ಆಗಿ ಅದರ ಬಳಕೆಯನ್ನ ಕೂಡ ನಿಷೇಧ ಮಾಡಿದ್ದಾರೆ. ಜೊತೆಗೆ ಅದನ್ನ ಈಗಾಗಲೇ ತನಿಖೆ ಮಾಡಬೇಕು, ಜೊತೆಗೆ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಅವ್ರು ಮುಂದಾಗಿದ್ದಾರೆ. ಆದ್ರೆ ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಬ್ರಿಮ್ಸ್ ನಿಗೆ ಸರ್ವಸ್ ಆಗಿರ್ತಕ್ಕಂಥ ಈ ಸಲೈನ್ಗಳಿದೆ ಇವುಗಳನ್ನ ಪರೀಕ್ಷೆ ಮಾಡ್ಬೇಕಾಗಿತ್ತು. ಜೊತೆಗೆ ಪರೀಕ್ಷೆ ಮಾಡಿದ್ರು ಕೂಡ ಈ ಸಲೈನ್ಗಳು ರಿಯಾಕ್ಷನ್ ಆಗ್ಲಿಕ್ಕೆ ಕಾರಣ ಏನು, ಇಂಥವುಗಳನ್ನ ಅಂದ್ರೆ ಇಲ್ಲಿರ್ತಕ್ಕಂಥ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಏನ್ ಪರಿಶೀಲನೆ ಮಾಡಿ ಯಾವಾಗ ಬ್ರಿಮ್ಸ್ಗೆ ಸರ್ವಿಲೆನ್ಸ್ ಮಾಡ್ಬೇಕಾಗಿತ್ತು ಅದನ್ನ ಯಾಕೆ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಸುಮಾರು ಕೋಟ್ಯಾಂತರ ರೂಪಾಯಿ ಇಲ್ಲಿ ಅಂದ್ರೆ ಟೆಂಡರ್ ಮುಖಾಂತರವನ್ನ ತೆಗೆದುಕೊಂಡಿದ್ದಾರೆ, ಖರೀದಿ ಮಾಡಲಾಗಿದೆ. ಈಗಾಗಲೇ ಸ್ಟೋರ್ ನಲ್ಲಿ ಕೂಡ ಸಾಕಷ್ಟು ದ್ರಾವಣ ಹಾಗೆ ಉಳ್ಕೊಂಡಿದೆ. ಈ ಮಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಸ್ಟೋರ್ ನಲ್ಲಿ ಯಾವುದೇ ಬಳಕೆ ಮಾಡಬಾರ್ದು ಅಂತಕ್ಕಂಥ ನಿರ್ದೇಶನವನ್ನ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವರು ಕೊಟ್ಟಿದ್ದಾರೆ. ಸದ್ಯ ಈ ಹಿನ್ನೆಲೆಯಲ್ಲಿ ಬ್ರಿಮ್ಸ್ ನಲ್ಲಿ ಯಾಕಂದ್ರೆ ವಿಶೇಷವಾಗಿ
ಬೇಸಿಗೆ ಸಂದರ್ಭದಲ್ಲಿ ಬಹುತೇಕ ರೋಗಿಗಳು ಬರ್ತಾ ಇದ್ದಾರೆ, ಅವರಿಗೆ ಸಲೈನ್ಗಳ ಅವಶ್ಯಕತೆ ಇದೆ. ಅಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಈ ರೀತಿ ರಿಯಾಕ್ಷನ್ ಬಂದಿದ್ದು ಸಹಜವಾಗಿ ಗಡಿ ಜಿಲ್ಲೆ ಬ್ರಿಮ್ಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತೊಮ್ಮೆ ಇದು ಸಾಬೀತಾಗಿದೆ. ಈಗಾಗಲೇ ಈ ರಿಂಗರ್ ಲ್ಯಾಕ್ಟೇಟ್ ಮತ್ತೆ DNS ಬಾಟಲ್ಗಳೇನಿದೆ ಅದು ಗಾಜಿಯಾಬಾದ್ಗೂ ಕೂಡ ಕಳಿಸಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನ್ ADC ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್, ಅವರು ಕೂಡ ಇದನ್ನ ತನಿಖೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆಯಾಗಿ ಬ್ರಿಮ್ಸ್ ನಲ್ಲಿ ಈಗ ಮತ್ತೊಮ್ಮೆ ತನಿಖೆಯ ಒಂದು ಅವಾಂತರ ಕೂಡ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಓಂಕಾರ್ ನಿಮ್ಮೆಲ್ಲ ಮಾಹಿತಿಗೆ. ಅದೆಷ್ಟು ಬಾರಿ ಇದನ್ನು ತನಿಖೆ ಮಾಡೋದಕ್ಕೆ ಅಂತ ಕಳಿಸ್ತಾರೋ, ಅದೆಷ್ಟು ಬಾರಿ ಲ್ಯಾಬ್ಗೆ ಕಳಿಸ್ತಾರೋ, ಅದೆಷ್ಟು ರಿಪೋರ್ಟ್ಗಳನ್ನು ತಗೊಂಡು ಇನ್ನೆಷ್ಟು ಅಮಾಯಕರನ್ನು ಬಲಿ ಪಡಿತಾರೋ ಈ ಆರೋಗ್ಯ ಅಧಿಕಾರಿಗಳು, ಅದು ಒಂದು ಗೊತ್ತಾಗ್ತಾ ಇಲ್ಲ. ಇದೇ DNS ರಿಂಗರ್ ಲ್ಯಾಕ್ಟೇಟ್ ಅಂತ ಏನು ಬರುತ್ತೆ, ಇದನ್ನು ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಸಾವುಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಬ್ಯಾನ್ ಮಾಡ್ತಾರೆ ಅವರು. ಇದು ಕ್ವಾಲಿಟಿಯನ್ನೇ ಸರಿಯಾಗಿ ಫುಲ್ಫಿಲ್ಮೆಂಟ್ ಮಾಡ್ತಾ ಇಲ್ಲ, ಇದರ ಕ್ವಾಲಿಟಿನೇ ಸರಿ ಇಲ್ಲ ಅಂತ ಅದನ್ನು ಬ್ಯಾನ್ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ನಿರಂತರವಾಗಿ ಬಾಣಂತಿಯರು ಸಾವನ್ನಪ್ಪಿದ್ರು, ಸಾಲು ಸಾಲು ಬಾಣಂತಿಯರ ಸಾವಾಯಿತು. ಕರ್ನಾಟಕ ಸರ್ಕಾರ ಆಗಲೂ ಕೂಡ ಇದನ್ನು ಬ್ಯಾನ್ ಮಾಡ್ತು. ಆದರೆ ಇನ್ನೂ ಸಿಗ್ತಾ ಇದೆಯಾ ಅಂತಂದರೆ ಇವರೇನೂ ಜನರನ್ನು ಮನುಷ್ಯರು ಅಂದ್ಕೊಂಡಿದ್ದಾರಾ, ಪ್ರಾಣಿಗಳು ಅಂದ್ಕೊಂಡಿದ್ದಾರಾ, ಒಂದು ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.